5:30ಗೆ ಬಿಡ್ಬೇಕಂದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಎಲ್ಲ ಹೊಂಟೇನಿ, ಅದಕ್ಕೋಸ್ಕರ ಕಡಬ್ ಮಾಡಿದ್ವಿ. ಇವ್ರ ಮಲ್ಕೊಂಡಿದ್ರ, ಈಗ ಎಚ್ಚರಾದ ಕೂಡಲೇ ಬಂದ ಲಾಗ್ ಮಾಡೋಣ ಅಂತ ಹೇಳಿ ಅದಕ್ಕೆ ಅಲ್ಲಿ ತೋರಿಸ್ರಿ ಕಡಬ್ ಮಾಡಿದ್ವಿ. ಇಲ್ಲಿ ನೋಡ್ರದ ನಾಳೆ ಎಲ್ಲ ಮುಟ್ಟಕ್ಕೆ ಹೋಗಿ ಕಡಬ್ ಮಾಡೀವಿ. ಈಗ ರಾತ್ರಿ ಕುಂತ ಮಾಡತ್ತಾರ ಎಲ್ಲರೂ. ಎಷ್ಟು ಟೈಮ್ ಎಷ್ಟಾಗಿದೆ? 12 ಆಗಿರ್ಬೇಕು. 12. ಮತ್ತು ಬೆಳಗ್ಗೆ ನಾವು 3 ಗಂಟೆಗೆ ಹೇಳ್ಬೇಕು, ಎದ್ದು ಪಲ್ಯಗಳು ಮಾಡ್ಕೋಬೇಕು. 5:30 ಅಂದ್ರೆ ಜಾಗ ಬಿಡ್ಬೇಕಂತ ಅನ್ಕೊಂಡೇವಿ. ಹೇಳೋನಲ್ಲವೂ ಹೇಳೋಣ. ತೋರ್ಸೋರು ಮಮ್ಮಿಗೋದು ನೋಡಿ ಚಪಾತಿ ಮಾಡತ್ತಾರೆ. ಇದು ಪುರಿ ಮಾಡಾಕತ್ತೀವಿ. ಇಲ್ಲಿ ನೋಡ್ರದ ಮುತ್ತೇದಿನಿ ಬೇರೆ ಬಾರತ್ರಿ ದೊಡ್ಡ ಮುತ್ತೇದಿನಿ ಅಂದ್ರ ಡಿಸೆಂಬರ್ದಾಗ ಏನ ದವನ ದುನಿ ಆದ್ಕೊಳ್ಳಿನ ಆಗ್ಬರ್ತೈತಿಕ ಇರ್ಬಂದ್ರ ಜಾತ್ರೆ ಆಕೈತಿ ಡಿಸೆಂಬರ್ದಾಗ. ಆಮೇಲೆ ಮುತ್ತೇದಿನಿ ಬರ್ತೈತಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ಜಸ್ಟ್ ಎದ್ವಿ. ಆಲ್ಮೋಸ್ಟ್ ಟೈಮ್ 5:30 ಆಗೈತಿ. ಸೊ ನೀನು ಹೇಳಿದ್ನಲ್ಲ ಎಲ್ಲ ಗುಡ್ಡಕ್ಕೆ ಹೋಗ್ಬೇಕಂತ. ಇವತ್ತು ಭಾಳ ರಶ್ ಐತಿ. ಈ ತಿಂಗಳ ಭಾಳ ರಶ್ ಇರ್ತೈತಲ್ಲೇ. ಸೊ ಆದಷ್ಟು ಲಘು ಹೊಂಟೇವಿ. ನೋಡ್ರಿ ಪೂರ್ತಿ ಹೆಂಗೆ ಕತ್ಲಾಗೈತಿ ಇನ್ನು. ಸೊ ಎಲ್ಲ ನೀನೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನೂ ಮಮ್ಮಿಗಳು ರೆಡಿ ಮಾಡತ್ತಾರ, ಬಂದು ತೋರಿಸ್ತೇನೆ ನಿಮ್ಗೆ. ಆಲ್ಮೋಸ್ಟ್ ಎಲ್ಲ ಮಕ್ಕೊಂಡಾರ. ಏನು ಮಾಡ್ಬೇಕು? ಭಾಳ ಐತಿ. ಈಕಿನ ಎದ್ದಾಳ, ಎದ್ದು ಪೂಜೆ ಮಾಡತ್ತಾಳ. ಹಾಯ್, ಗುಡ್ ಮಾರ್ನಿಂಗ್. ಇನ್ನು ಅದೆಲ್ಲ ಮಾಡ್ಕೊಳ್ಳೋ ರೆಡಿ ಆಗಿದೆ. ನಿನ್ನೆ ರಾತ್ರಿ ಆಲ್ಮೋಸ್ಟ್ 10ರಿಂದ ಮಾಡ್ಯಾರ, ಸ್ಟಾರ್ಟ್ ಮಾಡ್ಯಾರ. ಏನೇನೋ ಮಾಡ್ಯಾರ ನೋಡ್ರದ. ಇನ್ನಾದರೂ ಮುಗ್ದಿಲ್ಲ. ಮತ್ತು ಬೆಳಿಗ್ಗೆ 4 ಗಂಟೆಗೆ ಅಂತ ಮಾಡ್ಯಾರ. ನಾನು ಈಗ ಎದ್ದೇನೆ. ನಮ್ಮದೆಲ್ಲ ಜಳಕ ಮಾಡೋದು, ಗಾಡಿ ಪೂಜೆ ಮಾಡೋದು, ಹೋಗ್ಬಿಡೋದು ದೇವ್ರಿಗೆ. ಹುಡುಗರ್ದ ಮಸ್ತ್ ಅಲ್ಲ, ಭಾರಿ. ಹಾಂ, ಇನ್ನು ಒಂದು ಗಾಡಿ ಹೇಳೇವಿ ಕೃಷರ. ಅವಂಗೊಂದು 5:30 ಬಾ ಅಂತ ಹೇಳೇವಿ. ಅವ್ನು ಬರ್ಬೋದು. ಈಗ ಬಂದ ತಕ್ಷಣ ರೆಡಿಯಾಗಿ ಹೋಗೋದು. ನಮ್ಮ ಗಾಡಿನೂ ಬಂತು ನೋಡ್ರಿ. ಪಾಪ ಅವ್ನು ಲಗುನ ಬಂದಾನ. ಇಲ್ಲಿ ನೋಡ್ರಿ ಇನ್ನೂ ಯಾರೂ ರೆಡಿನ ಆಗಿಲ್ಲ. ಗಾಡಿ ಹೊಳಸಾತಾರಲ್ಲೇ. ನೋಡ್ರಿ ಈ ಗಾಡಿಯಾಗ ಹೋಗ್ಬೇಕು ನಾವು ಈಗ. ಗೈಸ್ ನೋಡ್ರಿ, ಗಾಡಿ ಬಂದಿತ್ತು ಅವಾಗ ಬಾಳೋತತ್ತ, ಬಟ್ ಲೇಟ ಆತದ. ಪೂಜೆ ಮಾಡತ್ತಾರ ನೋಡ್ರಿ. ನಮ್ಮದಂತೂ ಎಲ್ಲ ರೆಡಿ ಆಗೈತಿ. ಎಲ್ಲ ಕಟ್ಕೊಂಡು ಇಟ್ಕೊಂಡ್ವಿ. ಪೂಜೆ ಆಯಿತು. ಅದಿತಿನೂ ಎದ್ಲು, ಅಕ್ಕಿಗೂ ಸ್ನಾನ ಮಾಡಿಸಿದ್ನಿ, ಮುಗೀತು. ಅಕ್ಕಿನೂ ರೆಡಿ ಮಾಡ್ಬೇಕಿನ್ನ. ರೆಡಿ ಮಾಡಿಸಿ ಮುಗೀತು ನೋಡ್ರಿ. ಪೂಜೆ ಅಷ್ಟು ಮಾಡಿ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ. ಇನ್ನೂ ಲೈಟ್ ಆಫ್ ಮಾಡಿಲ್ಲ ನೋಡ್ರಿ. ಇನ್ನೂ ಲೈಟ್ ಇಲ್ಲ, ಹಂಗದು. ನೋಡ್ದೆ ಎಲ್ಲರೂ ರೆಡಿ ಆಗ್ಯಾರು. ಇನ್ನೇನು ಗಾಡಿ ಹತ್ತೋದು. ಹತ್ರ ಗಾಡಿ ಹತ್ರಿ. ಹಾಂ ನಡಿ. ಹಾಯ್ ಮಾಡ್ರಿ.
ಕಡೆ ಹಾ ಅಂತ ಮತ್ತೆ ತಿನ್ನೋದಂತ. ಗುಡಿಗೆ ಬಂದ್ಬಿಟ್ಟಿವಿ. ಭಾಳ ರಶ್ ಜನ ಆತಾರ, ನೋಡ್ಬೇಕು ಮುಂದೆ. ಈ ಗಾಡಿ ಎಷ್ಟು ಹಚ್ಚಾರ ನೋಡ್ರಿ, ಅಲ್ಲಿ ತನಕ ಹಚ್ಚಾರ, ಇನ್ನೂ ಗುಡಿ ಮುಂದೆ ಐತಿ. ರಶ್ ಭಾಳ ಐತ. ದರ್ಶನ ಆದ್ರೆ ಚಲೋ ಆಕೈತಿ. ಏನೋ ತೆಗೆದ್ರು ತೆಗೆದ್ಬಿಡಿ. ಆ್ಯಕ್ಚುಲಿ ಇದು ಸ್ವಲ್ಪ ಕ್ಲೀನೆಸ್ ಮೇಂಟೈನ್ ಮಾಡಿಲ್ಲ, ಬಟ್ ಇದ್ರ ಸಂಬಂಧ ಆಲ್ಮೋಸ್ಟ್ ಎಷ್ಟೋ ಕೋಟಿ ಸ್ಯಾಂಕ್ಷನ್ ಆಗೈತಿ ಮಾಡ್ಬೇಕಂತ. ಸೊ ಫುಲ್ ಮತ್ತು ರೀಕನ್ಸ್ಟ್ರಕ್ಟ್ ಮಾಡಿ ಡೆವಲಪ್ ಮಾಡೋದರ. ಭಾಳ ಫೇಮಸ್ ಐತಿತ್ತು ಟೆಂಪಲ್. ಆಲ್ಮೋಸ್ಟ್ ಎಲ್ಲ ಮಹಾರಾಷ್ಟ್ರ ಅಲ್ಲಿಂದ ಬರ್ತಾರೆ. ನೋಡ್ರಿ ಎಷ್ಟು ಮಂದಿ ಬಂದಾರ್ದ ಇಲ್ಲಿ ನೋಡ್ರಿ, ಫುಲ್ ರಶ್. ಇಲ್ಲಿ ಸ್ಟೇ ಮಾಡಕ್ಕೆ ಬರ್ತಾರೆ. ಮೊದಲು 5 ದಿನ 6 ದಿನ ಸ್ಟೇ ಮಾಡಿಬಿಟ್ಟು ಹೋಗ್ತಾರೆ ಇಲ್ಲಿ. ಟೈಮ್ ಈಗ 8:30. ಫುಲ್ ರಶ್. ಭಾಳ ರಶ್ ಐತ್ವ. ಹೊಂಡ ರಶ್ ಇಲ್ಲ ನಾತಾರ ನೋಡು, ಬಟ್ ನೋಡೋ ರಶ್ ಐತೆ. ಫುಲ್ ರಶ್ ಐತಿ. ಇಲ್ಲಿಂದ ಹೋಗ್ಬೇಕ ದರ್ಶನ. ದೀಡ್ ನಮಸ್ಕಾರ ಆಗತ್ತ ನೋಡ್ರಿ. ಇದ ನೋಡ್ರಿ ಹೊಂಡ. ದೀಪಕ ನೋಡ್ರಿ, ಈಗ ಲೈನ್ ಹೋಗ್ಬೇಕಂತ ಲೈನ್ ಹಚ್ಚೆ ಇಲ್ಲಿ ನೋಡ್ರ ಲೈನ್ ಹಚ್ಚೇವಿ. ಹೌದು, ಫುಲ್ ಮಕ್ಕದ ಮೇಲೆ ಕೊಚ್ಬಿಟ್ರ ಅಲ್ಲಿ. ಇಷ್ಟೆಲ್ಲ ಲೈನ್ ಐತಿ. ಆಮೇಲೆ ಕೊಡ್ಬೋದ್ರಿ. ಚಲೋ ಆಯ್ತಾ ದರ್ಶನ ಆಗ್ತದೆ ಅನ್ಕೊಂಡಿದ್ವಿ. ಫುಲ್ ರಶ್ ಐತೆ ಅನ್ಕೊಂಡಿದ್ವಿ. ರಶ್ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಬರ್ಬೇಕಂತಿದ್ವಿ ನಾವು. ಆದ್ರೂ ಲೈನ್ ಇದೆ ಅಷ್ಟೇ. ಇನ್ನೆಲ್ಲ ಹೋಗೋದ್ರಿಂದ ದರ್ಶನ ಆಗ್ತಿತ್ತು. ಫೋಟೋ ತಕ್ಕೊಳ್ಳಿ. ಅದು ಚುರ್ಮರಿ ತಿಂತೆ ಅದು ಅಬ್ಬಯ್ಯೋ
ಬ್ಯಾಗ್ ಐತೆ ಅಲ್ಲೇ. ಅದಕ್ಕೆ ದೀಪ ಇಲ್ಲಿ ಇಡೋದಿಲ್ಲ, ಅಲ್ಲಿ ದೀಪ ಹಚ್ಚಿರ್ತಾರೆ. ಆದ್ರೆ ಇದನ್ನೆಲ್ಲ ಮಾಡೋದು. ಆರತಿ ಮಾಡ್ತಾರೆ. ಚಪಾತಿ ಇದ್ರೆ ಎಲ್ಲ ದರ್ಶನ ಆತ. ಇನ್ನೇನು ಪಡ್ಲಿನೂ ತುಂಬಿದ್ವಿ ನೋಡಿ. ನೀಗೆಲ್ಲರ ಕುಂತು ಊಟ ಮಾಡಿ ಮತ್ತೆಲ್ಲೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ನೋಡೋಣ. ಲಘು ಆದ ದರ್ಶನ, ಚಲೋ ಆತ ನೋಡ್ರಿ. ಎಷ್ಟು ಗದ್ದಲಾಗ್ಯದ. ಇನ್ನಟ್ಟು ಲೇಟ್ ಆಗಿದ್ರೆ ದರ್ಶನ ಭಾಳ ಲೇಟ್ ಆಗಿತ್ತು. ಏನಾಗಲ್ಲ. ನಮ್ಮ ಮದು ಎಷ್ಟು ಚೆನ್ನಾಗದ ಗೊತ್ತಾ. ಸುಮ್ಮನೆ ಒಂದು ಸ್ವಲ್ಪ ಕಾಡಿಲಕ್ಕಿ ಹೌದು. ಎಲ್ಲ ದರ್ಶನ ಮಾಡಕ್ಕೆ ಕೊಟ್ಲು, ಎಲ್ಲ ಮಾಡಕ್ಕೆ ಕೊಟ್ಲು. ಬಂಗಾರು ಅಪ್ಪ ಕುಡಿ ಬಂಗಾರು ಚುಮ್ಮಿ ತಿಂತೀನಿ. ಮತ್ತೆ ಏನ್ ಬೇಕು? ನೋಡ ಬರೀ ಆಬು ಕುಡಿದ್ರೆ ಹೊಟ್ಟೆಗೆ ಹಾಕಿ ವಾವ್, ಅದು ಬ್ಯಾಂಗಲ್ ಬಂಗಾರಿ. ಇಲ್ಲಿ ನೋಡ್ರಿ ಎಲ್ಲರೂ ಊಟಕ್ಕೆ ಕುಂತೀವಿ. ದರ್ಶನ ಗಿರ್ಶನ ಆತ. ಬಾ ಅಂತ ಹೇಳೇನೆ, ಬರ್ತಾರ ಇಲ್ಲೇ ಅದಾರಲ್ಲ. ಹಾಂ ಹೇಳೇನಿ. ಇಲ್ಲಿ ನೋಡ್ರಿ ಎಲ್ಲ ಊಟಕ್ಕೆ ಕುಂತೀವಿ, ದರ್ಶನ ಆತ. ಇಲ್ಲಿ ಯಾವುದೋ ಒಂದು ಗುಡಿ ಐತಿ, ತಂಪೈತಿಲ್ಲ ರಾಮ್. ಅದಕ್ಕೆ ಇಲ್ಲೇ ಊಟ ಮಾಡೋಣ ಡಿಸೈಡ್ ಮಾಡೇವಿ. ವಿಜಯಣ್ಣ ಆರಾಮ್ ನೆಳ್ಳ ಕುಂತು ಊಟ ಮಾಡಿ ಬರ್ರಿ ಊಟ ಮಾಡಿ ಬರೋಣ. ಸಾಕಾ ತೇನೆ? ಇನ್ನೂ ಸ್ಟಾರ್ಟ ಮಾಡಿಲ್ಲ, ಸಾಕನ ತಳ್ಳಾಕಿ. ಯಾಕ ಅದು ನಿಂಗೇನು ಬೇಕಾ? ಏನು ಬೇಕಾ ಅಮ್ಮು? ಫೈನಲಿ ಗಾಯ್ಸ್ ಬೈಲೊಳಗೆ ಬಂದ್ವಿ. ಇಷ್ಟು ಲಘು ಬರ್ತದೆ ಅಂದ್ಕೊಂಡಿರ್ಕಿಲ್ಲ ಮನೆಗೆ. ಸಂಜೆಗೆ ಹಾಕ್ಯದ ಅಂದ್ಕೊಂಡಿದ್ವಿ, ಬಟ್ ಲಘುನ ಬಂದ್ವಿ. ಎಲ್ಲರಿಗೂ ಊಟ ಮಾಡ್ಯಾರು, ಎಲ್ಲರಿಗೂ ನಿದ್ದು ಬಂದೈತಿ. ನಿದ್ದು ಬಂದಿಲ್ಲ ನಿಂಗೆ? ನಮ್ಮ ಅದು ಅವಾಗ ಮಕ್ಕೊಂಬಿಟ್ಟ. ಮನೆಗೆ ಬಂತು ಗಾಯ್ಸ್, ಮನೆಗೆ ರೀಚ್ ಆದ್ವಿ. ಎಲ್ಲರೂ ಮಕ್ಕೊಂಬಿಟ್ಟಾರ. ಮಸ್ತ್ ಊಟ ಮಾಡಿ ಎಲ್ಲರೂ ಮಕ್ಕೊಂಡು ನಿದ್ದೆ ಆಗಿ. ಏನು ಚಿಗ ಇಷ್ಟು ಲಘು ಬರ್ದು ಅಂದ್ಕೊಂಡಿರ್ಕಿಲ್ಲ. ಎಲ್ಲಾರ್ದು ನಿದ್ದೆ ಆಗೈತಿ. ಸೊ ಮನೆಗೆ ಬಂದು ಡ್ರಾಪ್ ಮಾಡ್ರು. ಗಾಡಿ ಹೊಂಟೈತೀಗ. ನಾವು ಹೋಗಿ ಮಸ್ತ್ ಮಕ್ಕೊಂಡ್ಬಿಡು.
ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಕೇಳು. ಹಲೋ ಗೈಸ್, ಮಧ್ಯಾಹ್ನ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಮಕ್ಕೊಂಡ್ಬಿಟ್ಟಿದ್ವಿ. ಫುಲ್ ಟೈರ್ಡ್ ಆಗಿತ್ತು. ಊಟ ಬೇರೆ ಮಸ್ತ್ ಮಾಡಿದ್ವಿ, ಅಲ್ಲಿ ಕುಂತ ನೆರಳು ಹಾಕೊಂಡು ಊಟ ಮಾಡಿದ್ವಿ. ಹಂಗಾಗಿ ಎಲ್ಲರೂ ಮಕ್ಕೊಂಡು ಈಗ ಎದ್ದೇವೆ ನಾವು. ಈಗ ನಾನು ಜಸ್ಟ್ ಈಗ ಎದ್ದಿ. ಮತ್ತು ನಾಳೆ ಮತ್ತೆ ಬೆಂಗ್ಳೂರು ಹೋಗ್ಬೇಕು. ನಾಳೆ 8:30 ಬಸ್ ಐತಿ. ಬೆಂಗ್ಳೂರಿಗೆ ಹೋಗಿ ಮತ್ತೆ ಅದೇ ಲೈಫ್, ವರ್ಕು, ಮನಿ, ಕೆಲಸ ಅದೇ ಆಗೋಗುತ್ತೆ. ಒಂದು ವಾರ ಇತ್ತು, ರಜೆ ಮುಗೀತು. ಸೊ ಈ ಒಂದು ವಾರ ಎಲ್ಲ ಬರೀ ಟೆಂಪಲ್ ಬ್ಲಾಗ ಆಗ್ಬಿಟ್ಟೈತಿ. ಆ ಟೆಂಪಲ್, ಈ ಟೆಂಪಲ್, ಆ ದೇವಸ್ಥಾನ, ಈ ದೇವಸ್ಥಾನ ಎರಡಾತು. ಸೊ ಸಿಗೋಣ ನಾಳೆ ಮತ್ತೆ 8:30ಗೆ ಬಸ್ ಐತಿ. ಬೆಂಗಳೂರು ಹೊತ್ನಾಗ ಸಿಗೋಣ ನಿಮಗೆ. ಓಕೆ, ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.